ಇವತ್ತು ಮನೆಯಲ್ಲಿ ಕ್ಯಾಬೇಜ್ ಇತ್ತು. ಸೊ ಹಾಗಾಗಿ ಎಲೆಕೋಸಿನ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಳ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡೆ. ಮತ್ತು ಇಲ್ಲಿ ಸೆಪ್ರೇಟ್ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಯಿಸ್ಕೊಳ್ಳೋಕ್ಕೆ ನೀರು, ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ನಾನು ಆಯಿಲ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಕುಕ್ಕರಲ್ಲೂ ಕೂಡ ಬೇಯಿಸ್ಕೋಬೋದು, ಬಟ್ ಅಲ್ಲಿ ಉದ್ದುದ್ರಾಗ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಓಪನ್ ಆಗೇನೆ ಬೇಯೋಕ್ಕೆ ಇಟ್ಟೆ. ಮತ್ತು ಅದು ಬೆಂದ ಮೇಲೆ ಈ ರೀತಿ ನೀರನ್ನು ಸೆಪ್ರೇಟ್ ಮಾಡ್ಕೋಬೇಕು. ಪಲ್ಯ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಹೆಚ್ಚಿಟ್ಕೊಂಡಿದ್ದೆ. ಸೊ ಒಗ್ಗರಣೆಗೆ ಆಯಿಲ್ ಹಾಕೋಬೇಕು. ಸೊ ಕಾದ್ಮೇಲೆ ಸಾಸಿವೆ, ಜೀರಿಗೆ ಮತ್ತೆ ಕಡಲೆಬೇಳೆ, ಉದ್ದಿನಬೇಳೆ ಸೊ ಇಷ್ಟನ್ನು ಹಾಕೊಂಡು ರೋಸ್ಟ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದೇನಂದ್ರೆ ಕಡಲೆಬೇಳೆನ ಒಂದು 2 ಅವರ್ಸ್ ಮುಂಚೆ ನೆನೆ ಹಾಕೊಂಡು ನಾವು ಎಲೆಕೋಸು ಬೇಯಿಸೋದ್ರ ಜೊತೆಗೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಬೇಯಿಸ್ಕೋಬಹುದು. ಬಟ್ ನಾನಿಲ್ಲಿ ಮರ್ತೋಗ್ಬಿಟ್ಟಿತ್ತು ನೆನೆ ಹಾಕೊಳ್ಳೋದು ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೊಂಡೆ. ಆಮೇಲೆ ಒಗ್ಗರಣೆಗೆ ಹಸಿಮೆಣಸಿಕಾಯಿ, ಕರ್ಬೇವಿನ ಸೊಪ್ಪು ಮತ್ತೆ ಸ್ವಲ್ಪ ಅರಿಶಿನ, ಉಪ್ಪು, ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡು ಇದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ನಾನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೋತೀನಿ, ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು. ಮತ್ತು ಎಲ್ಲ ರೋಸ್ಟ್ ಆದಮೇಲೆ ನಾವೇನು ಸೆಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ವಿ ಬೇಯಿಸ್ಕೊಂಡು ಆ ಎಲೆಕೋಸನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟಲ್ಲಿ ಬೇಕು ಅಂದರೆ ಕಾಯಿ ತುರಿನೂ ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹಾಕ್ಕೊಂಡಿಲ್ಲ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ರೆ ತುಂಬಾ ಈಸಿಯಾಗಿ ಮತ್ತು ಟೇಸ್ಟಿ ಆಗಿರುವಂಥ ಎಲೆಕೋಸಿನ ಪಲ್ಯ ರೆಡಿ ಆಗುತ್ತೆ.